ಸ್ವಾಗತ ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಸ್ವಾತಂತ್ರ್ಯ ದಿನಾಚರಣೆ ಯಾವುದೇ ಒಂದು ವರ್ಗ, ಜಾತಿ ಅಥವಾ ರಾಜಕೀಯ ಪಕ್ಷಕ್ಕೆ ಸೀಮಿತವಲ್ಲ. ಇದು ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆಯ ದಿನವಾಗಿದೆ. ದೇಶದ ಸ್ವಾತಂತ್ರ್ಯಕ್ಕಾಗಿ ಅನೇಕ ಮಹನೀಯರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಅವರ ತ್ಯಾಗವನ್ನು ಸದಾ ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಆನಂದ್ ಬಿಎಂ ತಿಳಿಸಿದರು. ನಮಗೆ ಸ್ವತಂತ್ರ ಬಂದ ದಿನ ಒಂದು ಆಗಸ್ಟ್ 15, 1947 ಸ್ವತಂತ್ರ ಬಂತು. ಈ ದಿನ ಈ ಸ್ವತಂತ್ರ ದಿನಾಚರಣೆ ಯಾವುದೇ ಒಂದು ವರ್ಗ, ಯಾವುದೇ ಒಂದು ಜಾತಿ ಇದನ್ನ ಆಚರಿಸೋದಿಲ್ಲ. ಇದು ಎಲ್ಲರಿಗೂ ಬಂದಂತ ಹಬ್ಬ. ಇದು ಅಂದ್ರೆ ಮುಸ್ಲಿಮ್ಸ್ ಆದ್ರೆ ಒಂದು ಮುಸ್ಲಿಮ್ಸ್ ಆದ್ರೆ ರಂಜಾನ್ ಮಾಡ್ತಾರೆ, ಕ್ರಿಶ್ಚಿಯನ್ಸ್ ಆದ್ರೆ ಕ್ರಿಸ್ಮಸ್ ಪಾಠ ಮಾಡ್ತಾರೆ, ಹಿಂದೂಗಳು ಮತ್ತೆ ದೀಪಾವಳಿ, ಗಣೇಶ ಮತ್ತೆ ತುಂಬಾ ಹಬ್ಬಗಳನ್ನು ಮಾಡ್ತಾರೆ. ಆದ್ರೆ ಈ ಸ್ವತಂತ್ರ ದಿನಾಚರಣೆ ಅನ್ನೋದು ಪ್ರತಿಯೊಬ್ಬರು ಆಚರಣೆ ಮಾಡಬೇಕು. ಯಾಕಂದ್ರೆ ನಮ್ಮ ಸ್ವತಂತ್ರ ಭಾರತದಿಂದ ಮುಂಚೆ ನಮ್ಮ ದೇಶವನ್ನು ಹೊರ ದೇಶವನ್ನು ಆಳ್ವಿಕೆ ಮಾಡ್ತಾ ಇದ್ರು. ಆದ್ರೆ ಇವತ್ತು ನಮಗೆ ಸ್ವತಂತ್ರ ಬಂದಿದೆ. ಆ ಸ್ವತಂತ್ರ ಬಂದಿರೋದನ್ನ ನಾವು ಅರ್ಥಪೂರ್ಣವಾಗಿ ನಡ್ಸ್ಕೊಳ್ತಾ ಇದ್ದೇವೆ. ನಡೆಸ್ಕೊಳ್ಬೇಕಂದ್ರೆ ಮೊದಲನೇದಾಗಿ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕಾದ್ರೆ ನಮ್ಮ ಮಾಸ್ಟರ್ಗೆ ಮಾತ್ರ ಮುಖ್ಯ ಪಾತ್ರ ಇರೋದಿಲ್ಲ, ಹೆಚ್ಚು ಮುಖ್ಯ ಪಾತ್ರ ಪೋಷಕರು ಇರ್ತದೆ. ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿಯ ಬಸವಾಪಟ್ಟಣ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಸಂಭ್ರಮ ಹಾಗೂ ದೇಶಭಕ್ತಿಯ ವಾತಾವರಣದಲ್ಲಿ ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಬೆಳಗ್ಗೆ ಗ್ರಾಮ ಪಂಚಾಯಿತಿ ಸದಸ್ಯ ಆನಂದ್ ಬಿಎಂ ಅವರು ಧ್ವಜಾರೋಹಣ ನೆರವೇರಿಸಿದ್ರು. ಬಳಿಕ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ದೇಶಭಕ್ತಿಯ ಘೋಷಣೆಗಳೊಂದಿಗೆ ಸಂಭ್ರಮಿಸಿದ್ರು. ನಂತರ ಶಾಲಾ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆಗಳು, ನೃತ್ಯ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಿ ನೆರೆದಿದ್ದವರ ಗಮನ ಸೆಳೆದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಆನಂದ್ ಬಿಎಂ, ಸ್ವಾತಂತ್ರ್ಯ ದಿನಾಚರಣೆ ಯಾವುದೇ ಒಂದು ವರ್ಗ, ಜಾತಿ ಅಥವಾ ರಾಜಕೀಯ ಪಕ್ಷಕ್ಕೆ ಸೀಮಿತವಲ್ಲ. ಇದು ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆಯ ದಿನವಾಗಿದೆ. ದೇಶದ ಸ್ವಾತಂತ್ರ್ಯಕ್ಕಾಗಿ ಅನೇಕ ಮಹನೀಯರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಅವರ ತ್ಯಾಗವನ್ನು ಸದಾ ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದರು. ಅವಾಗ ಬಹಳ ಉತ್ತಮವಾದ ಶಿಕ್ಷಣ ಇತ್ತು. ಆಗಿದ್ದಂತ ಮಾಸ್ಟರ್ ಕೇವಲ 15,000 ಇತ್ತೇನೋ ಸಂಬಳ ಆಗಿತ್ತಂತೆ. ಈಗ ಒಳ್ಳೆ ಅತ್ಯುತ್ತಮ ಸಂಬಳ ಕೊಡ್ತಾ ಇದ್ದಾರೆ. ಸರ್ಕಾರ ಸವಲತ್ತು ತುಂಬಾ ಹೆಚ್ಚಾಗಿದೆ. ಮಕ್ಕಳಿಗೆ ಊಟದ ವ್ಯವಸ್ಥೆ ಇರ್ಬೋದು, ಎಲ್ಲಾ ತರದ ವ್ಯವಸ್ಥೆ ಇದೆ. ಆ ವ್ಯವಸ್ಥೆಗಳು ಇದ್ದಾಗ ನಾವು ಅದನ್ನು ಉಪಯೋಗಿಸ್ಕೊಂಡು ನಮ್ಮ ಮಕ್ಕಳಿಗೆ ಹೆಚ್ಚು ವಿದ್ಯಾವಂತರಾಗಿ ಮಾಡಬೇಕು. ಈಗ ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ, ಈಗ ನಮ್ಮ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು IAS ಇರುವಂತ ರಾಜ್ಯ ಯಾವ್ದಾದ್ರು ತಮಿಳುನಾಡು. ನಮ್ಮ ದೇಶದಿಂದ ಏನೇ ಬರುತ್ತಾ ಸವಲತ್ತುಗಳು ಹೆಚ್ಚು ತಮಿಳುನಾಡು ಅಂತ. ಹಾಗೆ ಅದರಿಂದ ಈಗ ನಮ್ಮೂರಲ್ಲಿ ಹೆಚ್ಚು ವಿದ್ಯಾವಂತರು ಇದ್ದಾಗ ನಮ್ಮೂರಿಗೆ ಹೆಚ್ಚು ಅನ್ನೋದು ಏನೇ ಅವಕಾಶ ಸೌಕರ್ಯ ತಗೊಳ್ಳಿಕ್ಕೆ ಅವಕಾಶ ಇರ್ತದೆ. ಫಸ್ಟ್ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿದ್ರೆ ನಮ್ಮ ಮನೆ ಚೆನ್ನಾಗಿರ್ತದೆ. ನಮ್ಮ ಮನೆ ಚೆನ್ನಾಗಿರ್ತದೆ, ನಮ್ಮ ಊರಿಗೆ ಒಂದು ಒಳ್ಳೆ ಹೆಸರು ಬರ್ತದೆ. ಸಹಕಾರ ಬೇಕು. ಅವ್ರ ಮನೆಯಲ್ಲಿ ಅತಿ ಮುಖ್ಯವಾಗಿ ಪೋಷಕರ ಸಹಕಾರ ಬೇಕು. ಪೋಷಕರ ಸಹಕಾರ ಇಲ್ಲ ಅಂದ್ರೆ ನಾನು ಒಂದು ಏನು ಮಾಡಕ್ಕಾಗಲ್ಲ, ಮಾಸ್ಟರ್ಗೆ ಏನು ಮಾಡಕ್ಕಾಗಲ್ಲ. ಉದಾಹರಣೆ ಈಗ ಮಳವಾತಿಹಳ್ಳಿಯಲ್ಲಿ ನಮ್ಮೂರಿಂದ 9 ಜನ ಅಡ್ಮಿಷನ್ ಇದೆ ಅಂತೆ. ಅನ್ನೋದು ಕೇವಲ ಒಬ್ಬರೇ ಅಂತೆ. ಮಾಸ್ಟರ್ಗಳು 3-4 ಸಾರಿ ಮನೆ ಹೋಗಿ ಗಲಾಟೆ ಮಾಡಿ ಹೋದ್ರೆ ಅದನ್ನು ಕಳಿಸಲ್ಲ. ಮಾಸ್ಟರ್ ಎಷ್ಟು ಜವಾಬ್ದಾರಿ ಅಷ್ಟೇ ಮಾಡ್ತಾನೆ. ಅತಿ ಹೆಚ್ಚು ಜವಾಬ್ದಾರಿ ಇರ್ಬೇಕಾಗಿತ್ತು ಪೋಷಕರು. ಯಾಕೆ ಜವಾಬ್ದಾರಿ ಇರ್ಬೇಕಂದ್ರೆ ಆ ಮಕ್ಕಳು ಓದಿ ವಿದ್ಯಾವಂತರಾದ್ರೆ ಅವ್ರ ಮುಂದಿನ ಭವಿಷ್ಯ ಉಜ್ವಲವಾಗಿರ್ತದೆ. ಕೇವಲ ಅವರು ಕಷ್ಟ ಪಡ್ಬೇಕಾಗುತ್ತೆ. ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10 ವರ್ಷ, ಆಮೇಲೆ ಒಂದು 5 ವರ್ಷ, 15 ವರ್ಷ ಕಷ್ಟಪಟ್ಟರೆ ಅವ್ರ ಮುಂದೆ ಅವ್ರ 50ರಿಂದ 60 ವರ್ಷ ಅವ್ರ ಜೀವನ. ಇವತ್ತು ವಿದ್ಯಾಭ್ಯಾಸ ಇಲ್ಲದೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವಿದ್ಯಾಭ್ಯಾಸ ಬೇಕಂತಂದ್ರೆ ಅವ್ರ ತಂದೆ ಸಹಕಾರ ಬೇಕು. ಆಮೇಲೆ ಈಗ ಸ್ವತಂತ್ರ ದಿನಾಚರಣೆ ಬಂದಿದೆ. ಸ್ವತಂತ್ರ ದಿನಾಚರಣೆ ಬಂದಿರೋದು ಇವತ್ತು ಯಾವುದೇ ಒಂದು ಜಾತಿ, ಯಾವುದೇ ಒಂದು ಪಕ್ಷಕ್ಕಲ್ಲ. ಈಗ ಆದ್ರೆ ನಮ್ಮ ಊರಲ್ಲಿ ಯಾವುದೇ ರೀತಿ ಯಾವುದೇ ರೀತಿ ಸಹಕಾರ ಕಡಿಮೆ. ಕೆಲವರು ಮಾತ್ರ ಪ್ರತಿ ವರ್ಷ ಯಾರು ಬರ್ತಾರೋ ಅವರೇ ಬರ್ತಾರೆ. ನಮಗೂ ನಮ್ಮದೇ ಆದ ಕೆಲಸಕ್ಕೆ ಇರ್ತದೆ. ನಾನ್ ರಾತ್ರಿ ಮನೆಗೆ ಹೋಗ್ಬೇಕಾದ್ರೆ 1:30 ಆಗಿತ್ತು. ಬೆಳಗ್ಗೆ ನಾನು ಮತ್ತೆ 5:30ಗೆ ಎದ್ದು 8 ಗಂಟೆಗೆ ನಾನು ಇಲ್ಲಿ ಬಂದಿದ್ದೀನಿ. ಯಾಕೆ ನಮ್ದೇ ಆದ ಜವಾಬ್ದಾರಿ, ಏನೋ ಒಂದು ಜವಾಬ್ದಾರಿ ಕೊಟ್ಟಿರ್ತಾರೆ. ನಮ್ಮೂರು ಕಾರ್ಯಕ್ರಮ ನಾವು ಬರಲೇಬೇಕಂತ ಒಂದು ಮನಸ್ಸಲ್ಲಿ ಇರ್ತದೆ. ಇಲ್ಲಿರೋದು ಯಾರು ಕೆಲಸ ಏನಂತಾರೆ, ಬರೋರ್ಗು ಕೆಲಸ ಇರುತ್ತೆ. ಕೆಲಸ ಇದ್ರೆ ಇದು ನಾವು ವರ್ಷಕ್ಕೆ ಒಂದೇ ದಿವಸ ಮಾಡುವಂತ ಕಾರ್ಯಕ್ರಮ. ಇದು ಒಂದು ಸ್ಕೂಲ್ ಮಾತ್ರ ಸೀಮಿತ ಆಗಿರುವಂತ ಸ್ವತಂತ್ರ ದಿನಾಚರಣೆ ಅಲ್ಲ, ಪ್ರತಿಯೊಬ್ಬರಿಗೂ ಬಂದಿದೆ. ಈ ತರ
ನಮಗಿರಂತ ಮೆಂಟಾಲಿಟಿ ಈ ತರ ಬುದ್ಧಿ ಇದ್ದಿದ್ರೆ ನಮಗೆ ಸ್ವತಂತ್ರ ಬಂದ ಗೊತ್ತಿಲ್ಲ. ಯಾಕಂದ್ರೆ ಯಾರು ಹೋರಾಟ ಮಾಡಕ್ಕೆ ಸಿದ್ರಿಲ್ಲ. ಹಿಂದೆ ಸ್ವತಂತ್ರ ಬಂತಂತೇಳಿ ಸ್ವತಂತ್ರ ಬರಬೇಕಾದ್ರೆ ಸುಲಭವಾಗಿ ಬಂದಿಲ್ಲ. ಅನೇಕ ಮಹನೀಯರ ಪ್ರಾಣ ಬಲಿದಾನವಾಗಿದೆ, ಅನೇಕ ಜನರ ಆಸ್ತಿ ಪಾಸ್ತಿ ನಷ್ಟ ಆಗಿ ಪ್ರಾಣ ಕಳೆದುಕೊಂಡ ನಂತರ ಬಂದಿದ್ದಂತ ಸ್ವತಂತ್ರ. ಆ ಬಂದಿರೋ ಸ್ವತಂತ್ರವನ್ನು ಆಚರಣೆ ಮಾಡ್ಲಿಕ್ಕೆ ನಮಗೆ ಯಾರಿಗೂ ಮನಸ್ಸಿಲ್ಲ, ಸಮಯ ಇಲ್ಲ. ಮನೇಲಿ ಕುತ್ಕೊಂಡು ಮೊಬೈಲ್ ನೋಡ್ಕೊಂಡು ಕುತ್ಕೊಂಡಿರ್ತಾರೆ. ಮನೆಗೆ ಅವ್ರ ಮೊಬೈಲ್ ಇಂಟರ್ನೆಟ್ ಇದ್ರೆ ಸಾಕು, ಮನೆಗೆ ನೀರು ಬಂದಿಲ್ಲ ಅಂದ್ರೆ ಫೋನ್ ಮಾಡ್ತಾರೆ, ಏನಪ್ಪಾ ನಾವು ಊರ್ ಬಂದ್ಬಿಟ್ಟು 4 ದಿವಸ ಆಗಿದೆ ನೀರ್ ಬಿಟ್ಟಿದೆ. ಅದು ನಿಜವಾಗ್ಲೂ ಏನಿದೆ, ಇನ್ನೂ ಕರ್ತವ್ಯ ಬೇಕಲ್ಲ. ನೀವು ಭಾರತ ಸೀನಿಯರ್ ಸಿಟಿಜನ್ ಆಗಿ ನಿಂದ ಕರ್ತವ್ಯ ಏನಿರ್ತದೆ. ನಾವು ಬರೀ ಬರ್ತೀವಿ, ನಾವು ಬೇರೆ ಅಂದ್ರೆ ಏನ್ ಬೇಕು ಅಂತ ಕೇಳೋದಿಲ್ಲ. ನಮ್ಗಿಂತ ಏನ್ ಕೊಡುಗೆ ಅದು ನಾವು ಮಾಡಲಿಲ್ಲ. ನಾವು ಓಲ್ಡ್ ಬಂದಿದ್ದ ದಿವಸ ಮಾತ್ರ ನಿಮ್ಮನೆ 5 ಓಟ ಇಲ್ಲ, ನೀವು ಇದು ಮಾಡ್ಕೊಳ್ಳಿ, ನಿಮ್ಮನೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ, ನಿಮ್ಮನೆ 1 ಓಟ ಇಲ್ಲ, ಇವ್ರು ಪ್ರಿಫರೆನ್ಸ್ ಇಲ್ಲ. ಅದು ರಾಜಕೀಯ ಬಿಡಬೇಕು. ನಾವು ಸ್ವತಂತ್ರ ಅಂತ ಪ್ರತಿಯೊಬ್ಬರು ಬಂದಿದೆ, ಅದನ್ನ ನಾವೆಲ್ಲರೂ ಗೌರವಿಸಬೇಕು, ತಿಳಿಸಬೇಕು, ಆರೈಸಬೇಕು. ಅದರಲ್ಲಿ ಪ್ರತಿಯೊಬ್ಬರ ಕರ್ತವ್ಯ ಮುಖ್ಯವಾಗಿರ್ತದೆ. ನಾವು ಎಲ್ಲಿಂದೋ ಬಂದು ಏನೋ ಮಾಡ್ತೀವಿ ಅಂತಲ್ಲ, ನಮ್ಮದೇ ಆದ ಕರ್ತವ್ಯ ಇದೆ. ನಾವು ತುಂಬ ಸಾರಿ ಭಾಷೆ ಹೇಳ್ತಾ ಇರ್ತೀವಿ, ನಮ್ಮೂರು ಸ್ಕೂಲಿಗೆ ನಿಮ್ಗೆ ಏನ್ ಬೇಕೋ ಬೇಡಿ, ನಮ್ಮ ಕೈಲಾವ್ರಿಗೆ ಸಹಾಯ ಆದ್ರೆ ನಾನು ಮಾಡ್ತೀನಿ ಅಂತ ಹೇಳಿ. ಯಾಕೆ ಮಾಡ್ತೀವಿ ಅಂತಂದ್ರೆ ನಮ್ಮೂರಿನ ಇರೋಂತ ನಮ್ಮೂರಿನ ವಿದ್ಯಾರ್ಥಿಗಳು ಒಳ್ಳೆ ಉತ್ತಮ ಸ್ಥಾನ ಒಂದು ಎಕ್ಸಾಂಪಲ್ಗೆ ನಾನೀಗ ಸ್ಕೂಲ್ ಹತ್ರ ಬರ್ತಾರೆ, ಎಲ್ಲಾ ಮಕ್ಕಳು ಬಂದು ಸಾರ್ ಚೆನ್ನಾಗಿದ್ರು ಸಾರ್, ಊಟ ಆಯ್ತಾ ಸಾರ್ ಅಂತ ಕೇಳಿದ್ರೆ ಮಕ್ಕಳು ಉತ್ತಮ ವಿದ್ಯಾಭ್ಯಾಸ ಪಡೆದು ಭವಿಷ್ಯದಲ್ಲಿ ಉತ್ತಮ ಸಾಧನೆ ಮಾಡಲು ಅಗತ್ಯವಿರುವ ಎಲ್ಲಾ ರೀತಿಯ ಸಹಕಾರವನ್ನು ನೀಡಲು ತಾವು ಸದಾ ಸಿದ್ಧರಿದ್ದು ಮಕ್ಕಳ ಉತ್ತಮ ಭವಿಷ್ಯಕ್ಕೆ ತಮ್ಮ ಸಹಕಾರ ಸದಾ ಇರುತ್ತದೆ ಎಂದು ಆನಂದ್ ಬಿಎಂ ತಿಳಿಸಿದರು. ಶಿಕ್ಷಕರ ಮಾರ್ಗದರ್ಶನದ ಜೊತೆಗೆ ಪೋಷಕರ ಸಹಕಾರವು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಅತ್ಯಂತ ಮುಖ್ಯವಾಗಿದೆ ಎಂದು ಹೇಳಿದರು. ಇದ್ದಾಗ ಸರ್ ನಮಸ್ಕಾರ ಸರ್, ನಾನು ಇಂಥ ಮಗ ಸರ್, ನಾನು ಇವತ್ತು ಪೊಸಿಷನ್ ಇದ್ದೀನಿ ಸರ್ ಅಂದಾಗ ನಮ್ಗೆ ಇನ್ನಷ್ಟು ಖುಷಿ ಆಗುತ್ತೆ. ಆ ಮಟ್ಟಕ್ಕೆ ಬೆಳೆಯಬೇಕು ಅನ್ನೋದು ನಮ್ಮ ಆಸೆ. ಅದಕ್ಕೆ ಏನ್ ಬೇಕೋ ನನ್ನ ಕಡೆಯಿಂದ ನಾನು ಸಹಕಾರ ಮಾಡ್ತೀನಿ. ಹೆಚ್ಚು ವಿದ್ಯಾವಂತರಾಗಿ ಇವತ್ತು ದುಡ್ಡಿರೋರ್ಗೆ ಯಾರು ಬೆಲೆ ಇಲ್ಲ. ದುಡ್ಡಿರೋರ್ಗು ಒಬ್ಬರಿಗಿಂತ ದುಡ್ಡು ಜಾಸ್ತಿ ಇದ್ದೇ ಇರ್ತದೆ, ದುಡ್ಡಿರೋರ್ಗೆ ಹೆಚ್ಚು ಬೆಲೆ ಇಲ್ಲ. ಎಷ್ಟು ವಿದ್ಯಾವಂತರಾಗುತ್ತೆ, ನಾವು ಎಷ್ಟು ಎತ್ತರಕ್ಕೆ ಬೆಳೀತು ಅಷ್ಟು ವಿದ್ಯಾವಂತರಾಗುತ್ತೆ. ಉದಾಹರಣೆಗೆ ನಮ್ಮ ಮಾಸ್ಟರ್, ನಮ್ಮೂರಲ್ಲಿ ವಿಶ್ವನಾಥ್ ಅವರು ಮಾಸ್ಟರ್ ಆಗಿದ್ದಾರೆ. ಅವ್ರ ವಿದ್ಯೆ ಏನೋ ಒಂದಷ್ಟು ವಿದ್ಯೆ ಕಲಿತುಕೊಂಡಿರೋದಕ್ಕೆ ಬೇರೆ ಕಡೆ ಸ್ಕೂಲಿನಲ್ಲಿರುವಂತ ಅನುಕೂಲತೆಗಳು, ನಮ್ಮ ಸ್ಕೂಲಲ್ಲಿ ಇರುವಂತ ಸಮಸ್ಯೆಗಳ ಬಗ್ಗೆ, ಅಲ್ಲಿನ ಅನುಕೂಲತೆಗಳು, ನಮ್ಮಲ್ಲಿರುವಂತ ನ್ಯೂನತೆಗಳ ಬಗ್ಗೆ ಹೇಳ್ತಾರೆ. ಅದು ಅವ್ರು ಯಾಕೆ ಅವರು ವಿದ್ಯಾವಂತರಾಗಿ ಅವರು ಒಂದು ಪೊಸಿಷನ್ ಅಲ್ಲಿ ಇರೋದಿಲ್ಲ. ಅದೇ ರೀತಿಯಾಗಿ ಇನ್ನೂ ಹೆಚ್ಚು ಜನ ವಿದ್ಯಾವಂತರಾದ್ರೆ ಅವ್ರ ಮನೆಯೂ ಅಭಿವೃದ್ಧಿ ಆಗುತ್ತದೆ, ನಮ್ಮ ಊರಿಗೂ ಒಂದು ಒಳ್ಳೆ ಹೆಸರು ಬರ್ತದೆ. ಅದಕ್ಕೆ ಆ ಸರ್ಕಾರ ಉಪಯೋಗಿಸ್ಕೊಂಡು ಮಕ್ಕಳು ವಿದ್ಯಾರ್ಥಿಗಳನ್ನು ಮಾಡಿ, ಬರೀ ದುಡಿದು ಬೈಕೊಂಡು ಇನ್ನೊಬ್ಬರು ತೋಟದಲ್ಲಿ ನೀರು ಕಟ್ಕೊಂಡು ಇನ್ನೊಬ್ಬರು ತೋಟದಲ್ಲಿ ಕೆಲಸ ಮಾಡ್ಕೊಂಡಿದ್ರೆ ನಿಮಗೆ ಭವಿಷ್ಯ ಉಜ್ವಲ ಆಗಲ್ಲ. ನೀವು ವಿದ್ಯಾವಂತರಾಗಿ ನಿಮ್ಮ ಕಾಲ ನೀವು ನಿಂತ್ಕೊಂಡ್ರೆ ಮಾತ್ರ ನಿಮ್ಮ ಮನೆ ಉದ್ಧಾರ ಆಗುತ್ತೆ, ನಿಮ್ಮ ಅಕ್ಕಪಕ್ಕ ಉದ್ಧಾರ ಆಗುತ್ತೆ. ಅದರಿಂದ ನಮಗೆ ಲಾಭ ಏನಂದ್ರೆ ನಮ್ಮೂರಿಗೆ ಒಂದು ಒಳ್ಳೆ ಹೆಸರು ಬರುತ್ತೆ. ನಾವೆಲ್ಲ ಒಂದು ಹೋಗಿದ ಕಡೆ ಇವರು ನಮ್ಮೂರ್ತಾರೆ ಸರ್, ನಮ್ಮೂರು AS ಆಗಿದ್ದಾರೆ, KS ಆಗಿದ್ದಾರೆ, ನಮಗೆ ಹೇಳ್ಕೊಳ್ಳೋಂಥ ಒಂದು ಅವಕಾಶ ಇಲ್ಲಿ. ಅದನ್ನು ಸೃಷ್ಟಿ ಮಾಡ್ಬೇಕಂದ್ರೆ ನಿಮ್ಮ ಪೇರೆಂಟ್ಸು ಆ ವಿದ್ಯಾಭ್ಯಾಸಕ್ಕೆ ಏನು ಬೇಕೋ ನನ್ನ ಕೈಯಿಂದ ಆಗಿಷ್ಟು ನಾವು ಏನು ಕೇಳಿದ್ರೆ ನಾವು ಮಾಡ್ಕೊಳ್ಳೋದು ಸಿದ್ಧ ಇದ್ದೀನಿ. ನೀವು ಓದಿ, ನೀವು ಸಹಕಾರ ನಾವು ಕೊಡ್ತೀವಿ. ಅದರಿಂದ ಮಾತು ಮುಗಿಸ್ತೀನಿ. ಎಸ್ಡಿಎಂಸಿ ಅಧ್ಯಕ್ಷ ರಾಮದಾಸ್ ಮಾತನಾಡಿ, ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸಲು ಅನೇಕ ಮಹನೀಯರು ತಮ್ಮ ಪ್ರಾಣ ಹಾಗೂ ಜೀವನವನ್ನೇ ತ್ಯಾಗ ಮಾಡಿದ್ದಾರೆ. ಅವರ ಹೋರಾಟ ಮತ್ತು ತ್ಯಾಗದ ಫಲವಾಗಿ ಇಂದು ನಾವು ಸ್ವಾತಂತ್ರ್ಯವನ್ನ ಅನುಭವಿಸುತ್ತಿದ್ದೇವೆ. ಅವರ ಆದರ್ಶಗಳನ್ನು ಇಂದಿನ ಪೀಳಿಗೆ ಮೈಗೂಡಿಸಿಕೊಳ್ಳಬೇಕೆಂದು ಹೇಳಿದರು. ಈ ದಿನ ಈ ನಮ್ಮ ಗ್ರಾಮದ ಶಾಲೆಯಲ್ಲಿ ಬಂದಿರೋ ಪೋಷಕರು ಮತ್ತು ಊರಿನ ಎಲ್ಲ ಯುವಕರು, ಯುವತಿಯರು, ಮತ್ತು ಇಷ್ಟು ಎದುರುಗಡೆಬೇಕಾದ್ರೆ ಮಕ್ಕಳು ಅವರು ಅತಿ ಮುಖ್ಯವಾಗಿರುತ್ತೆ. ದಯವಿಟ್ಟು ಇವತ್ತು ಸ್ವತಂತ್ರ ದಿನಾಚರಣೆ ಏನಂತಂದರೆ 1947 ಆಗಸ್ಟ್ 15ರಂದು ಎಷ್ಟೋ ಜನ ಇದರ ಮೊದಲು ಬ್ರಿಟಿಷರು 350 ವರ್ಷಗಳ ಕಾಲ ನಮ್ಮನ್ನು ಆಳಿ ಉಳಿದಂಥ ದಿನಗಳ ಇದೆ. ಆಮೇಲೆ ಎಷ್ಟೋ ಜನ ಹೆಣ್ಣು ಮಕ್ಕಳು ಪ್ರಾಣ ಮಾನ ಎಲ್ಲ ತ್ಯಾಗ ಮಾಡಿ, ಎಷ್ಟೋ ಜನ ನಮ್ಮ ಹಿರಿಯರು ಪ್ರಾಣ ತ್ಯಾಗವನ್ನು ಮಾಡಿ, ಅದರಲ್ಲಿ ಮುಖ್ಯವಾಗಿ ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸು, ಆಜಾದ್, ಆಮೇಲೆ ನಮ್ಮ ಕರ್ನಾಟಕ ಒಬ್ಬ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು, ಇವರು ನಮಗೆ ಸ್ವತಂತ್ರಕ್ಕೋಸ್ಕರವಾಗಿ ಪ್ರಾಣ ತ್ಯಾಗ ಮಾಡಿ ನಮಗೆ ಇಷ್ಟೆಲ್ಲ ನಾವು ಸ್ವತಂತ್ರವಾಗಿ ಹೋರಾಟ ಮಾಡಬೇಕಾದ್ರೆ, ಇವತ್ತು ನಾವು ಇಷ್ಟೆಲ್ಲ ಪ್ರೋಗ್ರಾಮ್ ಮಾಡಬೇಕಾದ್ರೆ ಅವರು ಕೊಟ್ಟಿರೋಂಥ ಕೊಡುಗೆ ನಾವು ಇದನ್ನು ಉಪಯೋಗಿಸ್ಕೊಂಡು ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನು ಶಾಲೆಗೆ ಕಳಿಸಬೇಕು, ವಿದ್ಯಾವಂತರಾಗಬೇಕು. ಮತ್ತು ಶಿಕ್ಷಣ ಸಂಘಟನೆ ಹೋರಾಟ ಇವನ್ನೆಲ್ಲ ಮುಂದಲ್ಲಿಟ್ಕೊಂಡು ಒಳ್ಳೆಯ ಉತ್ತಮವಾದ ಶಿಕ್ಷಣ ಕೊಟ್ಟು
ಮುಂದೆ ನಮ್ಮ ಊರಿಗೆ ಒಳ್ಳೆ ಕೀರ್ತಿ ತಗೊಂಡು ಕೊಡಬೇಕಂತ ತಮ್ಮನ್ನು ಕೇಳಿಕೊಳ್ತಾ ಇಲ್ಲಿ ಎಲ್ಲ ಬಂದಿರುವ ಪೋಷಕರು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ವಿದ್ಯಾರ್ಥಿಗಳು, ಪೋಷಕರು, ಗ್ರಾಮಸ್ಥರು ಹಾಗೂ ಗಣ್ಯರಿಗೆ ಸಿಹಿ ಹಾಗೂ ಊಟದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಉಮಾದೇವಿ, ರಾಮದಾಸ್, ನಾಗವೇಣಿ, ಪಿಳ್ಳೆಗೌಡ, ಮುಖಂಡರಾದ ರಾಜಣ್ಣ, ದೇವರಾಜ್, ಶ್ರೀಕಾಂತ್, ಶಬರೀಶ್, ವಿಶ್ವನಾಥ್, ಅಂಬರೀಶ್, ಮುನಿಕೃಷ್ಣ, ಅಂಗಡಿ ನಾಗರಾಜ್, ಕನಕಪ್ಪ, ಶಿವಣ್ಣ, ಬಾಬು, ಆಂಜಿನಪ್ಪ, ಪ್ರಭುಗೌಡ, ಮಕ್ಕಳ ಪೋಷಕರಾದ ನಾಗೇಶ್, ಸಂತೋಷ್, ಅಂಗನವಾಡಿ ಶಿಕ್ಷಕಿ ಮಂಜುಳಾ ಸೇರಿದಂತೆ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು, ಎಸ್ಡಿಎಂಸಿ ಸದಸ್ಯರು, ಅಂಗನವಾಡಿ ಮಕ್ಕಳು, ಗ್ರಾಮದ ಪ್ರಮುಖರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್ ಶಿಡ್ಲಘಟ್ಟ.